ನಾಡಿದೆಯಲ್ಲ, ಯಾರಿಗೆ ಬಂತು ಎಲ್ಲಿಗೆ ಬಂತು 47ರ ಸ್ವಾತಂತ್ರ್ಯ ಅಂತ, ಅದು ಈ ಊರಿಗೆ ಕ್ಲೀನಾಗಿ ಅಪ್ಲೈ ಆಗುತ್ತೆ ನೋಡಿ. ಬಿಕಾಸ್ ಸ್ವಾತಂತ್ರ್ಯ ಬಂದು 78 ವರ್ಷ, ದೇಶ ಎಷ್ಟೆಲ್ಲ ಮುಂದುವರೆದಿದೆ ಅಂತ ಹೇಳ್ತಾನೆ ಇರ್ತೀವಿ. ಡಿಜಿಟಲ್ ಯುಗ, AI ಯುಗ ಎಲ್ಲವನ್ನೂ ಕೂಡ ಹೇಳ್ತಾ ಇರ್ತೀವಿ. ಆದರೆ ಇದೊಂದು ಊರ ಬಗ್ಗೆ, ಪರಿಸ್ಥಿತಿ ಬಗ್ಗೆ ತೋರಿಸ್ತೀವಿ. ಈ ಸ್ಟೋರಿಯನ್ನ CM ಸಿದ್ದರಾಮಯ್ಯನವ್ರು ನೋಡಲೇಬೇಕು. ಡಿಜಿಟಲ್ ಯುಗದಲ್ಲೂ ಕೂಡ ಆ ಜನರಿಗೆ ಇದೆಂಥ ಸ್ಥಿತಿ. ಇದು News18 ಕನ್ನಡದ ಎಕ್ಸ್ಕ್ಲೂಸಿವ್ ಆದಂಥ ಸ್ಟೋರಿ. ಏನಾಯ್ತು ಹಾಗಾದ್ರೆ? ಡಿಜಿಟಲ್ ಯುಗ ಅಂತ ಬೇರೆ ಹೇಳ್ತಾ ಇದ್ವಿ. ಹಾಗಾದ್ರೆ ಅಂಥದ್ದು ಏನಪ್ಪ ಆಗಿದೆ ಆ ಊರಿಗೆ ಅಂತ ಅನ್ಕೊಳ್ತಾ ಇರ್ಬೋದು ನೀವು. ಈ TV ಎಲ್ಲ ನೋಡ್ತಾ ಇದ್ದೀರಲ್ವಾ, ಕರೆಂಟ್ ಎಲ್ಲ ಇದೆ ಅಲ್ವಾ ನಿಮ್ಮ ಮನೇಲಿ. ಆದರೆ ಈ ಸ್ಟೋರಿಯನ್ನು ಕೂಡ ಆ ಊರವ್ರಿಗೆ ನೋಡ್ಲಿಕ್ಕೆ ಆಗೋದಿಲ್ಲ. ಅಂಥ ಪರಿಸ್ಥಿತಿಯನ್ನು ಫೇಸ್ ಮಾಡ್ತಾ ಇದೆ ಆ ಊರು. ಆದರೆ ಏನಾ ಸ್ಟೋರಿ, ಏನಾಗಿದೆ, ಯಾವ ಊರಲ್ಲಿ? 78 ವರ್ಷ ಆಯಿತು ಬೇರೆ ಸ್ವಾತಂತ್ರ್ಯ ಬಂದು. ಹಾಗಾದರೆ ಆ ಊರಿಗೆ ಯಾವ ಸೌಲಭ್ಯ ಸಿಕ್ಕಿಲ್ಲ ಅಂತ ನೀವು ಅಂದ್ಕೊಳ್ತಾ ಇರ್ಬೋದು. ಯಾವ ಊರು ಅಂದರೆ ಯಾದಗಿರಿಯಲ್ಲಿರುವಂಥ ಊರದು. ಹೇಳ್ತಾ ಹೋಗ್ತೀನಿ ಯಾವ ಊರು ಅಂತ. 78 ವರ್ಷ ಆಯಿತು ಸ್ವಾತಂತ್ರ್ಯ ಬಂದು. ಆದರೆ ಈ ಊರಿಗೆ ಮೂಲಭೂತ ಸೌಕರ್ಯಗಳೇ ಇಲ್ಲ. ಮೂಲಭೂತ ಸೌಕರ್ಯ ಅಂದರೆ ಏನೇನು ನೋಡ್ತೀವಿ ನಾವು? ಕರೆಂಟ್ ಆಗಿರ್ಬೋದು, ಮನೆ ಆಗಿರ್ಬೋದು, ರೋಡ್ ಆಗಿರ್ಬೋದು, ಚರಂಡಿ ಆಗಿರ್ಬೋದು, ನೀರಿನ ವ್ಯವಸ್ಥೆ ಆಗಿರ್ಬೋದು, ಅದ್ಯಾವುದು ನೆಟ್ಟಿಗೆ ಇಲ್ವೇ ಇಲ್ಲ ಈ ಊರಲ್ಲಿ. 3 ತಲೆಮಾರಿನಿಂದ ಈ ಗ್ರಾಮಕ್ಕೆ ಕರೆಂಟ್ ಭಾಗ್ಯನೇ ಇಲ್ಲ. ಇದು ಅಮಲಿಂಗೇಶ್ವರ ದೊಡ್ಡಿ ಗ್ರಾಮದ ಪರಿಸ್ಥಿತಿ. ಕರೆಂಟ್ ಇಲ್ಲ ಲೆಕ್ಕ ಹಾಕಿ. ಸ್ವಾತಂತ್ರ್ಯ ಬಂದ ನಂತರನೂ ಕರೆಂಟ್ ಇಲ್ಲ ಅಂದರೆ ಇನ್ನು ಅದಕ್ಕೂ ಮುಂಚೆಯ ಘೋರ ಪರಿಸ್ಥಿತಿಯನ್ನು ಊಹಿಸ್ಕೊಳ್ಳಿ. ಅಮಲಿಂಗೇಶ್ವರ ದೊಡ್ಡಿ ಗ್ರಾಮದ ಪರಿಸ್ಥಿತಿ ಇದು. ಯಾದಗಿರಿ ಜಿಲ್ಲೆ ಹುಣಸಗಿ ತಾಲೂಕಿನ ಕುಗ್ರಾಮ ಇದು. ಮೊಬೈಲ್ ಟಾರ್ಚು ದೀಪದಲ್ಲೇ ಮಕ್ಕಳ ವಿದ್ಯಾಭ್ಯಾಸ. ಆ ಮೊಬೈಲ್ ಟಾರ್ಚ್ ಎಲ್ಲಿಂದ ಹಾಕೊಂಡ್ಬರ್ತಾ ಇದ್ದಾರೆ ಪಾಪ, ಪಕ್ಕದೂರಿಗೆ ಹೋಗ್ಬಿಟ್ಟು ಚಾರ್ಜ್ ಮಾಡ್ಕೊಂಡು ಬರುವಂಥ ಪರಿಸ್ಥಿತಿ ಅಂತ ಕಾಣಿಸುತ್ತೆ. ದೀಪದ ಕೆಳಗಡೆ ಈಗಲೂ ಕೂಡ ಮಕ್ಕಳು ಓದ್ತಾ ಇದ್ದಾರೆ ಅಂದರೆ ಎಂಥ ದುಸ್ಥಿತಿ ಇರೋಣ ಆ ಊರ್ದು. ಸರಿಯಾದ ರಸ್ತೆ ಇಲ್ಲ, ಬಸ್ಗಳಂತೂ ಬರೋದೇ ಇಲ್ಲ, ಬಸ್ಗಳ ವ್ಯವಸ್ಥೆನೇ ಇಲ್ಲ ಅಲ್ಲಿ. ಸಾರಿಗೆ ವ್ಯವಸ್ಥೆ ಇಲ್ಲದೆ ಶಾಲೆಗಳಿಗೆ ಹೋಗ್ತಾ ಇಲ್ಲ ಮಕ್ಕಳು. ಸಾರಿಗೆ ವ್ಯವಸ್ಥೆ ಇಲ್ಲ, ಸೊ ಹೀಗಾಗಿ ಶಾಲೆಗೆ ಹೋಗ್ತಾ ಇಲ್ಲ ಮಕ್ಕಳು. ಅಲ್ಲಿ ಅನಾರೋಗ್ಯವಾದರೆ 4 ಕಿಲೋಮೀಟರ್ ಹೊತ್ತೊಯ್ಯುವಂಥ ಪರಿಸ್ಥಿತಿ ಇದೆ. ಎಲೆಕ್ಷನ್ ಮುಗಿದ್ರೆ ಯಾರೇ ಅನ್ನಲ್ಲ ಜನಪ್ರತಿನಿಧಿಗಳು. ಅವ್ರಿಗೇನು ಓಟ್ ಬೇಕು, ದುಡ್ಡು ಹೊಡಿತಾರೆ, ಓಟ್ ಹಾಕ್ಸ್ಕೊಳ್ತಾರೆ, ಹೋಗ್ತಾರೆ. ಮೂಲ ಸೌಕರ್ಯಕ್ಕಾಗಿ 40ಕ್ಕೂ ಹೆಚ್ಚು ಕುಟುಂಬಗಳ ಅಳಲು. ನಾವು ಯಾವುದೋ ಒಂದು 5 ಕುಟುಂಬ 10 ಕುಟುಂಬ ಇರುವಂಥ ಕಡೆ ತೋರಿಸ್ತಾ ಇರುವಂಥ ಸುದ್ದಿ ಅಲ್ಲ ಇದು. 40 ಕುಟುಂಬ ಇರುವಂಥ ಒಂದು ಊರದು. 40 ಕುಟುಂಬದ ಜನ ಇದುವರೆಗೂ ಅಮಲಿಂಗೇಶ್ವರದಲ್ಲಿ ಕರೆಂಟ್ ಭಾಗ್ಯನೇ ಸಿಕ್ಕಿಲ್ಲ. ಸಿದ್ದರಾಮಯ್ಯನವರೇ ಎಲ್ಲ ಭಾಗ್ಯಗಳ ಘೋಷಣೆ, ಭಾಗ್ಯಗಳ ಸರ್ದಾರ ಅಂತ ಕರೀತಾರೆ ನಿಮ್ಮನ್ನ. 2013ರಿಂದ 18ರಲ್ಲಿ ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲೂ ಕೂಡ ಅಷ್ಟೇ ಎದ್ಬದ್ ಭಾಗ್ಯ ಎಲ್ಲ ಕೊಟ್ರಿ. ಈಗಲೂ ಕೂಡ ಅಷ್ಟೇ ಗ್ಯಾರಂಟಿಗಳು, 5 ಗ್ಯಾರಂಟಿ ನೋಡಿ. ನಿಮ್ಮ ಗ್ಯಾರಂಟಿಗಳು, ನಿಮ್ಮ ಭಾಗ್ಯಗಳು ಎಷ್ಟು ಮಟ್ಟಿಗೆ ರೀಚ್ ಆಗಿದ್ದಾವೆ, ಎಷ್ಟು ಮಟ್ಟಿಗೆ ನಿಮ್ಮ ಶಾಸಕ ಆಳ್ತಾ ಇರುವಂತ ಒಂದು ಕ್ಷೇತ್ರದಲ್ಲಿ ಪರಿಸ್ಥಿತಿ ಇದೆ ಅನ್ನುವಂಥದ್ದು. ಕಲಬುರಗಿ, ಯಾದಗಿರಿ ಭಾಗ ಕಲ್ಯಾಣ ಕರ್ನಾಟಕ ಅಂತೀವಿ. ಕಲ್ಯಾಣ ಕರ್ನಾಟಕ ಅಂತ ಬೇರೆ ಘೋಷಣೆ ಮಾಡ್ಬಿಟ್ರು. ಹೆಸರು ಘೋಷಣೆ ಮಾಡಿದ್ರೆ ಮಾತ್ರ ಸಾಲಲ್ಲ ಸ್ವಾಮಿ, ಅಲ್ಲಿರುವಂಥವ್ರಿಗೆ ಕಲ್ಯಾಣ ಆಗುವ ರೀತಿಯಲ್ಲಿ ಯೋಜನೆಗಳನ್ನ ಕೊಡಿ. ನೋಡಿ ಇನ್ನು ಎಷ್ಟು ಹಳ್ಳಿಗಳು ಮೂಲಭೂತ ಸೌಕರ್ಯ ಇಲ್ಲದೆ ನರಳಾಡ್ತಿದ್ದಾರೆ ಅಂತ. ಅಡ್ಡಾಡಕ್ ದಾರಿ ಇಲ್ಲ. ಈಗ ಹನುಮತ್ತು ಹೋಗ್ಬೇಕಾದ್ರೆ ನಮ್ಗೆ ಹುಡುಗ್ರು ಸಾಲಿಗೆ ಹೋಗಕ್ಕೆ ಸಾಲಿಲ್ಲ. ಈಗ ಸಾಲಿಗೆ ಅಂತ ಆಡ್ತಾರೆ. ಇದ್ರ ಬಸ್ ಹೇಳಕ್ ಬಸ್ ಇಲ್ಲ ನಮ್ಗೆ. ಇಲ್ಲಿದು ಹೊರದ ಬಸ್ ತೆಪ್ತಾವ, ಮತ್ತೆ ಹೋಗಿ ಸೈಕಲ್ ಮಾಡ್ಕೊಂಡು ಬಿಟ್ಟು ಬರ್ಬೇಕು ನಾವು. ಇಟ್ಟು ಅನ್ನೋತ ನೋಡ್ರಿ ಇಲ್ಲಿ ಏನಾಗ್ಬೇಕಂತೀರಿ? ನಮ್ಗೆ ಕರೆಂಟ್ ಆಗ್ಬೇಕ್ರಿ, ದಾರಿ ಆಗ್ಬೇಕ್ರಿ, ಕುಡಿಯಕ್ ನೀರಿಲ್ಲ, ಕುಡಿಯಕ್ ನೀರ್ ಆಗ್ಬೇಕ್ರಿ ನಮ್ಗೆ. ಇಷ್ಟ ಆಗ್ಬೇಕು. ಯಾರು MLA ಯಾರು ಬಂದಿಲ್ರಿ? MLA ಅವಾಗ ರಾಜಕಾರಣದ ಎಲೆಕ್ಷನ್ ಬಂದಿದ್ದ ಕರೆ ಮತ್ತೆ ಯಾರು ಬಂದಿಲ್ರಿ. ಇಲ್ಲಿರುವ ಊರಿನ ಜನಗಳಿಗೆ ನೀರಿನ ಸಮಸ್ಯೆ, ರೋಡ್ ಸಮಸ್ಯೆ ಅಂದ್ರೆ ನಮ್ಮಂತರಿಗೆ ನಾವು ಇಲ್ಲೇ ಇಲ್ಲ, ನಮ್ಮ ಮುಂದೆ ಜನ ಅದರಿ. ನೀರು ಸಮಸ್ಯೆ ಮತ್ತು ರೋಡ್ ಸಮಸ್ಯೆ. ಇಲ್ಲಿ ಲೈಟ್ ಅಂದ್ರೂ ನಾವು ಬಂದಾಗಿಂದ ಕಂಡೇ ಇಲ್ರಿ. ಲೈಟ್ ಅಂದ್ರೂ ಎಮರ್ಜೆನ್ಸಿ. ಇಲ್ಲಿ ಓದುವ ಮುಂದಿನ ಪೀಳಿಗೆಗೂ ಲೈಟ್ ಬೇಕಂತ ಹೇಳಕ್ಕೆ ಇಷ್ಟಪಡ್ತೀನಿ ರೀ. ಆದಷ್ಟು ಬೇಗ ಲೈಟು, ರೋಡು ಮತ್ತು ನೀರು ವ್ಯವಸ್ಥೆ ಮಾಡ್ಬೇಕಂತ ಮುಂದಿನ ಅಧಿಕಾರಿ ಕೇಳ್ಕೊತೀನಿ. ಇಲ್ಲಿ ಎಲ್ಲ ದೀಪನೇ ಯೂಸ್ ಮಾಡ್ತಾರೆ. ಇಲ್ಲಿ ಫೋನ್ ಚಾರ್ಜ್ ಬೇರೆ ಊರಿಗೆ ಹೋಗಿ ಹಾಕೊಂಡ್ಬರ್ತಾರೆ. ಆಲ್ಮೋಸ್ಟ್ ಎಲ್ಲ ದೀಪ ಮತ್ತು ಕೀಪ್ಯಾಡ್ ಫೋನ್ಸ್ ಇರ್ತಾವಲ್ರಿ, ಅವನ್ನೇ ಯೂಸ್ ಮಾಡ್ತಾರೆ ಜಾಸ್ತಿ. ಅವೆಲ್ಲ ಸೌಲಭ್ಯ ಬೇಕಾಗತ್ರಿ. ಈಗಿಂದ ಹೆಂಗೋ ಮುಗೀತು, ಮುಂದಿನ ಜನರೇಷನ್ಗೆ ಎಲ್ಲ ಲೈಟ್ ಬೇಕೇ ಬೇಕು. ಸಾಲಿಗೆ ಹೋಗ್ತಾರಲ್ಲ ಹುಡುಗರು, ಮಕ್ಕಳಿಗೆ ಸುರಕ್ಷಿತನೇ ಇಲ್ಲ. ಯಾಕಂತಂದ್ರೆ ನಡ್ಕೊಂಡು ಹೋಗೋದು ಕಷ್ಟ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಯಾದಗಿರಿಯ ಪ್ರತಿನಿಧಿ ಗಣೇಶ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗಣೇಶ್, ನೋಡ್ತಾ ಇದ್ವಿ ಇನ್ನೂ ಇಂಥ ಪರಿಸ್ಥಿತಿಯನ್ನ ಫೇಸ್ ಮಾಡ್ತಾ ಇದಾರಲ್ಲ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ. ಮತ್ತೆ ಯಾಕ್ರೆ ಕಲ್ಯಾಣ ಅಂತ ಹೆಸರಿಟ್ಬಿಟ್ರು ಅಂತ ಅಲ್ಲಿನ ಭಾಗದ ಜನಪ್ರತಿನಿಧಿಗಳಿಗೆ, ಅಧಿಕಾರಿಗಳಿಗೆ, ಗ್ರಾಮ ಪಂಚಾಯಿತಿ ಅನ್ನುವಂಥದ್ದು ಇದೆಯಲ್ಲ, ಈ ಊರಿನ ಪಾಲಿಗೆ ಅವರೆಲ್ಲರೂ ಸತ್ತೋಗಿದಾರ ಅಂತ ಒಬ್ರಿಗೂ ಕಾಣಿಸ್ತಾ ಇಲ್ವಾ ಒಂದು ಸೌಲಭ್ಯವನ್ನು ಮಾಡ್ಕೊಡ್ಬೇಕು ಅಂತ?
ಎಸ್, ಪೃಥ್ವಿ, ಏನು ಸ್ವಾತಂತ್ರ್ಯ ಸಿಕ್ಕು 78 ವರ್ಷಗಳ ಗತಿಸಿದ್ರು ಕೂಡ ಈ ಗ್ರಾಮಕ್ಕೆ ಸ್ವಾತಂತ್ರ್ಯ ಸಿಕ್ಕಿಲ್ಲ ಅಂತ ಹೇಳ್ಬೇಕಾಗುತ್ತೆ. ಏನು ಈ 12ನೇ ಶತಮಾನದಲ್ಲಿ ಇದ್ದಾರೆ ಅಂತ ಹೇಳ್ಬೇಕಾಗುತ್ತೆ. ಏನು 12ನೇ ಶತಮಾನದಲ್ಲಿ ದೀಪ ಹಚ್ಚಿ ಏನು ಬರಿತಾ ಇದ್ರು ಬಸವಣ್ಣನವರು, ಏನು ಕಲ್ಯಾಣ ಕರ್ನಾಟಕ ಅಂತ ಘೋಷಣೆ ಮಾಡಿದೆ. ಆ ದೀಪ ಹಚ್ಚಿ ಬರಿತಕ್ಕಂತಹ ಪರಿಸ್ಥಿತಿ ಇಲ್ಲಿಯ ವಿದ್ಯಾರ್ಥಿಗಳದ್ದಾಗಿದೆ ಅಂತ ಹೇಳ್ಬೇಕು. ವಿದ್ಯಾರ್ಥಿಗಳು ಓದಿ ಮುಂದೆ ಬರ್ಬೇಕು ಅಂತಕ್ಕಂಥದ್ದು ಅವರ ಕನಸು ಅಲ್ಲಿಯೇ ಕಮರಿ ಹೋಗ್ತಾ ಇದೆ ಅಂತ ಹೇಳ್ಬೇಕಾಗುತ್ತೆ. ಯಾಕಂತಂದ್ರೆ ಇಲ್ಲಿಯ ಜನಪ್ರತಿನಿಧಿಗಳು ಮುತುವರ್ಜಿಯನ್ನ ವಹಿಸಿ ಒಂದು ಅಭಿವೃದ್ಧಿಯನ್ನ ಮಾಡಬೇಕು. ನಮಗೆ ಜನಪ್ರತಿನಿಧಿಯನ್ನಾಗಿ ಆಯ್ಕೆ ಮಾಡಿರ್ತಕ್ಕಂಥ ಜನರ ಕಾಳಜಿಯನ್ನ ಮಾಡಬೇಕು, ಜನರ ಸೇವೆಯನ್ನ ಮಾಡಬೇಕು ಅಂತಕ್ಕಂಥದ್ದು ಅವರ ಮನಸ್ಸಿನಲ್ಲಿ ಇರಬೇಕು. ಇನ್ನೊಂದು ಮುಖ್ಯವಾಗಿ ಹೇಳ್ಬೇಕು ಅಂತಂದ್ರೆ ಕಲ್ಯಾಣ ಕರ್ನಾಟಕಕ್ಕೆ 5,000 ಕೋಟಿ ಅನುದಾನವನ್ನ ಕೊಡುತ್ತೆ. ಈ ಶಾಸಕರು ಮುತುವರ್ಜಿ ವಹಿಸಿ ಒಂದು ಪ್ರಪೋಸಲ್ ಅನ್ನ ಕೊಡಬೇಕು. ಈ ಭಾಗಕ್ಕೆ ಒಂದು ಕರೆಂಟ್ ಇಲ್ಲ, ಇದೇನು ಬಹಳಷ್ಟು ಖರ್ಚಾಗೋದಿಲ್ಲ, ಒಂದು 50 ಲಕ್ಷದಲ್ಲಿ ಆಗ್ತಕ್ಕಂತ ಕೆಲಸ ಇದೆ. ಆದ್ರೆ ಇಲ್ಲಿಯ ಜನಪ್ರತಿನಿಧಿಗಳಿಗೆ ಇಲ್ಲಿಯ ಜನರ ಕಾಳಜಿ ಇಲ್ಲ ಅಂತ ಮೇಲ್ನೋಟಕ್ಕೆ ಎದ್ದು ಕಾಣುತ್ತೆ. ಯಾಕೆಂತಂದ್ರೆ ಇಲ್ಲಿಯ ಜನರು ಅತಿ ಹೆಚ್ಚು ಏನು ಗುಳೆ ಹೋಗಿ ಬೇರೆ ಬೇರೆ ರಾಜ್ಯಗಳಿಗೆ ಹೋಗಿ ಕೆಲಸ ಮಾಡ್ತಕ್ಕಂತಹ ಪರಿಸ್ಥಿತಿ ಇಲ್ಲಿಯ ಜನರು. ಯಾಕೆಂತಂದ್ರೆ ಇಂತಹ ಒಂದು ಪರಿಸ್ಥಿತಿ ಇರೋದ್ರಿಂದ ಅವರಿಗೆ ಸರಿಯಾಗಿ ಶಿಕ್ಷಣವನ್ನು ಸಿಗಲ್ಲ. ಶೈಕ್ಷಣಿಕವಾಗಿ ಮುಂದೆ ಬರಬೇಕು ಅಂತ ಹೇಳ್ತಾರೆ. ಇಂತಹ ಪರಿಸ್ಥಿತಿ ಇದ್ರೆ ಮಕ್ಕಳು ಶೈಕ್ಷಣಿಕವಾಗಿ ಹೇಗೆ ಮುಂದೆ ಬರೋಕ್ ಸಾಧ್ಯ ಅಂತ ಹೇಳಿ ಇಲ್ಲಿಯ ಪ್ರಶ್ನೆ ಆಗಿದೆ ಅಂತ ಹೇಳ್ಬೇಕಾಗುತ್ತೆ ಪೃಥ್ವಿ. ನೋಡೋಣ ಗಣೇಶ, ಈ ಸುದ್ದಿಯನ್ನ ಬಿತ್ತರ ಮಾಡೇ ಆದ್ಮೇಲಾದ್ರೂ ಅಲ್ಲಿರುವಂತ ಅಧಿಕಾರಿಗಳಾಗ್ಲಿ ಜನಪ್ರತಿನಿಧಿಗಳಾಗ್ಲಿ ಎಚ್ಚೆತ್ಕೊಂಡು ಸೌಲಭ್ಯವನ್ನ ಕೊಡುವಂತ ಕೆಲಸವನ್ನ ಮಾಡ್ತಾರ ಅಂತ. ಪಾಪ ರೀ, 40 ಕುಟುಂಬ ಅಂದ್ರೆ ಅಲ್ಲೊಂದು 250 ಜನಕ್ಕೂ ಹೆಚ್ಚು ಜನ ಅಲ್ಲಿ ವಾಸವನ್ನ ಮಾಡ್ತಾ ಇದ್ದಾರೆ. ಅವ್ರಿಗೊಂದು ಸೌಲಭ್ಯ ಕೊಡ್ತಾ ಇಲ್ಲ ಅಂದ್ರೆ ನೀವು ಬದುಕಿದ್ದು ಸತ್ತಂತಾನೆ. ಅಲ್ಲಿರುವಂಥವ್ರು ಎಲ್ಲರೂ ಕೂಡ ಅಷ್ಟೇ, ಅಧಿಕಾರಿ ವರ್ಗದವರಾಗಿರ್ಬೋದು ಅಥವಾ ರಾಜಕೀಯದವರಾಗಿರ್ಬೋದು. ಒಂದು ವ್ಯವಸ್ಥೆಯನ್ನ ಕಲ್ಪಿಸೋದಕ್ಕಾಗೋದಿಲ್ಲ ಅಂದ್ರೆ ಬರೀ ಓಟ್ ಹೊತ್ಸ್ಕೊಳಕ್ ಬರ್ತೀರಾ, ಅಮ್ಮ ತಾಯಿ ಅಂತ ಕಾಲಿಡ್ಕೊಳ್ತೀರಾ ಓಟ್ ಹಾಕ್ಸ್ಕೊಳ್ಬೇಕಾದ್ರೆ? ಅವ್ರಿಗೊಂದು ಸೌಲಭ್ಯ ಕೊಡಬೇಕು ಅನ್ನುವಂಥ ಒಂದು ಯೋಗ್ಯತೆ ಇಲ್ವಾ ನಿಮಗೆ? ನೀವು ಆರಿಸಿ ಏನು ಪ್ರಯೋಜನ? ದೀಪದ ಕೆಳಗಡೆ ಓದಬೇಕಂತೆ ಪಾಪ ಮಕ್ಕಳು, ಇಲ್ಲ ಮೊಬೈಲ್ ಟಾರ್ಚು. ಆ ಮೊಬೈಲ್ಗೆ ಎಲ್ಲಿಂದ ಕರೆಂಟ್ ಬಂತು ಅಂತ ಕೇಳ್ಬೋದು ನೀವು. ಪಕ್ಕದೂರಲ್ಲಿ ಹೋಗಿ ಹಾಕೊಂಬರ್ತಾರಂತೆ, ಚಾರ್ಜ್ ಮಾಡ್ಕೊಂಬರ್ತಾರಂತೆ. ಆ ಜನ ಯಾಕೆ ಇನ್ನೂ ಸುಮ್ಮನಿದಾರಪ್ಪ? ಯಾಕೆ ಬಿಡ್ಕೊಂತಾರೋ ಏನೋ ಗೊತ್ತಿಲ್ಲ ಅಲ್ಲಿರುವಂಥ ಜನಪ್ರತಿನಿಧಿಗಳು ಓಟ್ ಕೆಳಗೆ ಬಂದಾಗ. ಮಾತೆತ್ತಿದ್ರೆ ಸಂವಿಧಾನ, ಮಾತೆತ್ತಿದ್ರೆ ಪ್ರಜಾಪ್ರಭುತ್ವ, ಮಾತೆತ್ತಿದ್ರೆ ಎಲ್ರಿಗೂ ಎಲ್ಲದೂ ಸಿಗಬೇಕು ಅಂತಾರೆ. ಕಣ್ಣಿಗೆ ಕಾಣಿಸ್ತಾ ಇಲ್ವಾ ಅಂತ ಇದ್ಯಾವುದನ್ನು? ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಲಿಕ್ಕೆ ನಮ್ಮ ಜೊತೆ ತಿರುಪತಿ ಗ್ರಾಮಸ್ಥರು ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಮಸ್ಕಾರ ತಿರುಪತಿ ಅವರೇ. ತಿರುಪತಿ ಅವರೇ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಕೇಳ್ತಾ ಇದ್ದೆ ಸರ್. ಏನ್ ಸರ್ ನಿಮ್ಮ ಊರಿನ ಪರಿಸ್ಥಿತಿ ಹಿಂಗಾಗ್ಬಿಟ್ಟಿದೆ? ಸರ್ ನಮ್ಮ ಪರಿಸ್ಥಿತಿ ಅಂದ್ರೆ ಹೇಳ್ಬಾರ್ದು ನಾವು. ನಮ್ಮ ಕುಡಿಯೋದು ನೀರು ಪ್ರಾಬ್ಲಮ್ ಸರ್, ಕರೆಂಟಿಂದ ಪ್ರಾಬ್ಲಮ್ ಸರ್. ಮಕ್ಕಳಿಗೆ ಓದಿಸ್ಬೇಕು ಅಂದ್ರೆ ಏನು ಸೌಲಭ್ಯ ಇಲ್ಲ ಸರ್. ಕುಡಿಯೋದು ನೀರು ಇಲ್ಲೇ ಇದ್ದಾರೆ ಸರ್. ಕರೆಂಟು ನಮ್ಗೆ ಈ ತರ ಪ್ರಾಬ್ಲಮ್ ಆದ್ರೆ ಕರೆಂಟ್ನು ಇಲ್ಲ ಸರ್, ನೀರು ಇಲ್ಲ ಸರ್. ಹುಡುಗರಿಗೆ ಏನಾದ್ರು ಸರ್ ನಮ್ಗೆ ಈ ಪರಿಸ್ಥಿತಿ ಆದ್ರೆ ಸರ್. ಅಲ್ಲ ಪಾಪ, ನಿಮ್ಮ ಊರಿನ ಪರಿಸ್ಥಿತಿ ಹೆಂಗಿದೆ ಅಂದ್ರೆ ಕರೆಂಟು ನೀರು ಏನು ಇಲ್ಲ, ಅದ್ರ ಜೊತೆಗೆ ನೆಟ್ವರ್ಕು ಇಲ್ಲ. ಆ ಲೆವೆಲ್ ನೆಟ್ವರ್ಕ್ ಇಲ್ಲ ಸರ್. ಯಾಕಂದ್ರೆ ಸ್ವಲ್ಪ ಬಿಡ್ತಾರೆ ಸರ್, ಆ ನಂತರ ಗ್ಯಾಪ್ ಆಗ್ಬಿಡ್ತಾವ ಸರ್. ಯಾರಿಗೂ ಹೇಳ್ಕೊಂಡಿಲ್ವಾ ನೀವು ನಿಮ್ಮ ಊರಿನ ಪರಿಸ್ಥಿತಿನ? ಸರ್ ಯಾರು ಏನು ಮಾಡುದಿಲ್ಲ ಸರ್. ಸ್ವಲ್ಪ ಎಲೆಕ್ಷನ್ ಇದ್ದಾಗ ಬರ್ತಾರೆ ಸರ್. ನಮ್ಮ ಇದ್ದಿದ್ದು ಒಂದು ಓಟ್ ಕಳಿಬಾರ್ದು ಸುಮ್ ಕಡಿಮೆ ಹಾಕ್ತೀವಿ ಸರ್. ಓಟ್ ಇದ್ದಾಗ ಆಟ ಬರ್ತಾರೆ ಸರ್. ಓಟ್ ಇರ್ಲಿಕ್ಕಂದ್ರೆ ಯಾರು ಕೇಳಂಗಿಲ್ಲ ಸರ್. ನೀವ್ ಯಾಕೆ ಸುಮ್ನಿರ್ತೀರಾ ಆ ಟೈಮಲ್ಲಿ? ಯಾಕೆ ಸುಮ್ನಿರ್ತೀರಾ? ಅವ್ರು ಬಂದಾಗ ಪ್ರಶ್ನೆ ಮಾಡ್ಬೇಕಲ್ವಾ? ಕೇಳ್ತೀವಿ ಸರ್. ಆಯ್ತು ಸರ್, ಬಂಧುಗಳೇ ಮಾಡ್ತಾರ, ಮತ್ತೆ ಆಯ್ತು ಬಂಧುಗಳೇ ಗಪ್ ಕುಂತ್ ಬಿಡ್ತಾರ ಸರ್. ಓದ್ಗಳೇ ಏನೋ ಪಾಪ ಈ ಸಲಿನಾದ್ರೂ ತಿರುಪತಿ ಅವರೇ, ಈ ಸಲಿನಾದ್ರೂ ಏನಾದ್ರೂ ಮಾಡ್ಕೊಡ್ತಾರೆ ಅನ್ನುವಂತ ಭರವಸೆಯಲ್ಲಿ ಓಟ್ ಹಾಕ್ತಿದ್ದೀರಾ ಅವ್ರುಗಳಿಗೆ? ಸರ್ ಈಗ ನಿಮ್ಮೂರಲ್ಲಿ ಎಲ್ಲದೂ ಪ್ರಾಬ್ಲಮ್ಮೆ, ನೆಟ್ವರ್ಕ್ ಸಮಸ್ಯೆನೂ ಕಾಡ್ತಾ ಇದೆ. ನೋಡೋಣ ಈ ವಿಚಾರವನ್ನ ಅಲ್ಲಿನ ಉಸ್ತುವಾರಿ ಸಚಿವರಿಗೆ, ಅಲ್ಲಿನ ಶಾಸಕರಿಗೆ ಅಟ್ಲೀಸ್ಟ್ ನೋಡ್ರಪ್ಪ ಅಂತ ತೋರಿಸ್ತೀವಿ, ಸ್ಪಂದಿಸುವಂತ ಕೆಲಸವನ್ನಾದ್ರೂ ಮಾಡ್ತಾರಾ ಅಂತ. ಧನ್ಯವಾದ ತಿರುಪತಿ ಅವರೇ, ನ್ಯೂಸ್ 18 ಜೊತೆ ಮಾತನಾಡಿದಕ್ಕೆ. ಈ ಸುದ್ದಿ ಬಿತ್ತರ ಆದ್ಮೇಲಾದ್ರೂ ಕುಂಭಕರ್ಣ ನಿದ್ದೆಯಲ್ಲಿ ಗಡಾದಾಗಿ ನಿದ್ದೆ ಹೊಡಿತಾ ಇರುವಂತಹ ಅಧಿಕಾರಿಗಳು ರಾಜಕಾರಣಿಗಳು ಎಚ್ಚೆತ್ಕೊಳ್ತಾರ? ಅಲ್ಲಿರುವಂಥವ್ರ ಸಮಸ್ಯೆಯನ್ನ ಬಗೆಹರಿಸುವಂತ ನಿಟ್ಟಿನಲ್ಲಿ ಅಟ್ಲೀಸ್ಟ್ ಮುಂದಾಗ್ತಾರ?
ಕಾದ್ ನೋಡೋಣ. ಈ ಸುದ್ದಿಯನ್ನಂತೂ ಮುಟ್ಟಿಸುವಂತ ಪ್ರಯತ್ನವನ್ನ ನಾವು ಮಾಡ್ತೀವಿ. ಆ ಸೌಲಭ್ಯವನ್ನು ಕೊಡಿಸುವಂತ ಪ್ರಯತ್ನವನ್ನ ಕೂಡ ನ್ಯೂಸ್ 18